ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಲಕ್ನೋ ನಿನ್ನೆ ಗುಜರಾತ್ ಟೈಟನ್ಸ್ ವಿರುದ್ಧ ಗೆದ್ದ ಬಳಿಕ ಪಾಯಿಂಟ್ಸ್ ಪಟ್ಟಿಯಲ್ಲಿ ದೊಡ್ಡ ಡಿಫರೆನ್ಸ್ ಆದರೆ ಆಗಿದೆ ಅಂತಲೇ ಹೇಳ್ಬೋದು. ನಿನ್ನೆ ಗುಜರಾತ್ ವಿರುದ್ಧ ಲಕ್ನೋ ಗೆದ್ದ ಮೇಲೆ RCB ತಂಡಕ್ಕೆ ದೊಡ್ಡ ಆಫರ್ ಆದರೆ ಸಿಕ್ಕಿದೆ. ಇನ್ನು ನಮ್ಮ RCB ತಂಡ ಟಾಪ್ 2 ಅಲ್ಲಿ ಫಿನಿಶ್ ಮಾಡೋದಂತೂ ಪಕ್ಕ ಅಂತಲೇ ಹೇಳ್ಬೋದು. ಅದು ಹೇಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮಗೆಲ್ಲ ಗೊತ್ತೇ ಇರ್ಬೋದು, ಗುಜರಾತ್ ಟೈಟನ್ಸ್ ತಂಡ ಬಂದುಬಿಟ್ಟು 13 ಮ್ಯಾಚ್ ಆದರೆ ಆಡಿದೆ. 13 ಮ್ಯಾಚಲ್ಲಿ ಬಂದುಬಿಟ್ಟು 9 ಗೆದ್ದರೆ 4 ಆದರೆ ಸೋತಿದೆ. ಅವರ ಪಾಯಿಂಟ್ಸ್ ಬಂದುಬಿಟ್ಟು 18. ಇನ್ನು ನಮ್ಮ RCBಯ ವಿಚಾರಕ್ಕೆ ಬರೋದಾಯಿತು ಅಂತಂದರೆ 12 ಪಂದ್ಯ ಆದರೆ ಆಡಿದೆ. ಅದರಲ್ಲಿ 8 ಪಂದ್ಯ ಆದರೆ ಗೆದ್ದಿದೆ. ಇನ್ನು 3 ಪಂದ್ಯ ಆದರೆ ಸೋತಿದೆ. ಒಂದು ಮಳೆಯ ಕಾರಣದಿಂದಾಗಿ ಅಬೌಂಡೆಂಟ್ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ RCBಯ ಪಾಯಿಂಟ್ಸ್ ಬಂದುಬಿಟ್ಟು 17 ಪಾಯಿಂಟ್ಸ್ ಆದರೆ ಇವೆ. ಇನ್ನು ಪಂಜಾಬ್ ಕಿಂಗ್ಸ್ನ ಪಾಯಿಂಟ್ಸ್ ನೋಡೋದಾಯಿತು ಅಂತಂದರೆ 12 ಪಂದ್ಯದಲ್ಲಿ 8 ಪಂದ್ಯ ಗೆದ್ದಿದೆ, 3 ಪಂದ್ಯ ಆದರೆ ಸೋತಿದೆ. ಇನ್ನು ಒಂದು ಮ್ಯಾಚು ಕೂಡ ಡ್ರಾ ಆಗಿ ಅಬೌಂಡೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಅವರು ಪಾಯಿಂಟ್ಸ್ ಕೂಡ 17 ಆದರೆ ಇದೆ. ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಪಂಜಾಬ್ ಕಿಂಗ್ಸ್ನ ನೆಕ್ಸ್ಟ್ ಪಂದ್ಯ ಬಂದುಬಿಟ್ಟು ಮುಂಬೈ ಇಂಡಿಯನ್ಸ್ ವಿರುದ್ಧ ಆದರೆ ಒಂದು ಪಂದ್ಯ ಆಡಬೇಕು. ಇನ್ನು ಮುಂಬೈ ಇಂಡಿಯನ್ಸ್ ಏನಾದರೂ ಪಂಜಾಬ್ ಕಿಂಗ್ಸ್ನ ಏನಾದರೂ ಸೋಲಿಸಿದರೆ ಆವಾಗ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ RCB ತಂಡಕ್ಕೆ ಟಾಪ್ 2 ಅಲ್ಲಿ ಫಿನಿಶ್ ಮಾಡೋಕ್ಕೆ. ಯಾಕಂತಂದರೆ 14ರಲ್ಲಿ ಅವರು 9 ಗೆದ್ದರೂ ಕೂಡ 19 ಪಾಯಿಂಟ್ಸ್ ಆದರೆ ಆಗುತ್ತೆ. ಇನ್ನು ಮುಂಬೈ ಇಂಡಿಯನ್ಸು ಕೂಡ 14 ಪಂದ್ಯದಲ್ಲಿ 9 ಗೆದ್ದರೆ ಅವರು ಕೂಡ 18 ಪಾಯಿಂಟ್ಸ್ ಆದರೆ ಆಗುತ್ತೆ. ಇನ್ನು ನಮ್ಮ RCB ತಂಡ ಬಂದುಬಿಟ್ಟು ಉಳಿದ 2 ಪಂದ್ಯದಲ್ಲೂ ಗೆದ್ದರೂ ಕೂಡ 21 ಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗುಜರಾತ್ ಟೈಟನ್ಸ್ ಆದರೆ ಇನ್ನೊಂದು ಪಂದ್ಯ ಆದರೆ ಬಾಕಿ ಇದೆ. ಆ ಪಂದ್ಯದಲ್ಲಿ ಒಂದೇ ಒಂದು ಪಂದ್ಯದಲ್ಲಿ ಗೆದ್ದರೂ ಕೂಡ ಅವರು 20 ಪಾಯಿಂಟ್ಸ್ ಆದರೆ ಇಟ್ಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ RCB ತಂಡ 2ಕ್ಕೆ 2 ಪಂದ್ಯ ಗೆದ್ದರೆ 21 ಪಾಯಿಂಟ್ಸ್ ತೆಗೆದುಕೊಂಡು ಮೊದಲನೇ ಸ್ಥಾನ ಕೂಡ ಸ್ವೀಕರಿಸಬಹುದು ಅಂತಲೇ ಹೇಳ್ಬೋದು. ಇನ್ನು ನನ್ನ ಪ್ರಕಾರ ಬಂದುಬಿಟ್ಟು ನಮ್ಮ RCB ತಂಡ ಈ ಬಾರಿ ಪಕ್ಕ ಟಾಪ್ 2 ಅಲ್ಲಿ ಆದರೆ ಫಿನಿಶ್ ಮಾಡುತ್ತೆ ಮತ್ತು ಫೈನಲ್ಗೂ ಕೂಡ ಹೋಗುತ್ತೆ ಅಂತಲೇ ಅನಿಸ್ತಾ ಇದೆ. ಇನ್ನು ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.